ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ 2026 ಅಲ್ಲಿ ಬಿಟ್ಟಿದ್ದಾರೆ. ಹೋಗಿ ಚೆಕ್ಔಟ್ ಮಾಡಿ. ಫ್ರೀ ಆಗಿದೆ. ಫ್ರೀಯಾಗಿ ಯಾರ್ಯಾರು ಇಂಟರ್ನ್ಶಿಪ್ ತಗೋಬೇಕು ಅಂತಿದ್ದೀರಾ ಇದನ್ನ ಚೆಕ್ ಮಾಡಿ. ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತಾರೆ ಇಂಜಿನಿಯರಿಂಗ್ ಹಬ್. ಇವತ್ತಿನ ವಿಡಿಯೋದಲ್ಲಿ PM ಇಂಟರ್ನ್ಶಿಪ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ ವಿಡಿಯೋನ ಪೂರ್ತಿ ನೋಡಿ. ಹೆಂಗ್ ಫ್ರೀಯಾಗಿ ಅಪ್ಲೈ ಮಾಡೋದು, ನಾವು ಯಾವ್ದಕ್ಕೆ ಅಪ್ಲೈ ಮಾಡಬೇಕು, ನಿಮಗೆ ಹೆಂಗ್ ಅಪ್ಲೈ ಮಾಡೋದು, ಹೆಂಗ್ ಕ್ರಿಯೇಟ್ ಮಾಡೋದು ಅಕೌಂಟ್ ಅದು ಗೊತ್ತಿಲ್ಲ ಅಂದ್ರೂ ಇದು ಫುಲ್ ನೋಡಿ. ಓಕೆನಾ. ಫಸ್ಟ್ ಇಲ್ಲಿ ನಿಮ್ದು ಕ್ಯಾಂಡಿಡೇಟ್ ಡ್ಯಾಶ್ ಬೋರ್ಡ್ ಅಂತ ಇದೆ. ಅಲ್ಲಿ ಹೋದ್ರೆ ನಿಮ್ ಕ್ಯಾಂಡಿಡೇಟ್ ಅಂದ್ರೆ ನಾನ್ ಕ್ರಿಯೇಟ್ ಮಾಡಿದ್ರೆ ನನ್ನ ಡ್ಯಾಶ್ ಬೋರ್ಡ್ ತೋರಿಸುತ್ತೆ. ಓಕೆನಾ. ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಪ್ರೊಫೈಲ್ ತೋರಿಸುತ್ತೆ. ಓಕೆನಾ. ಎಕ್ಸ್ಪ್ಲೋರ್ ಇಂಟರ್ನ್ಶಿಪ್ ಅಂತ ತೋರಿಸ್ತೇವೆ ನೋಡಿ. ಇಂಟರ್ನ್ಶಿಪ್ ಯಾವ್ಯಾವ ಇದಾವೆ ಅದನ್ನ ತೋರಿಸುತ್ತೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಫೈಂಡ್ ಜಾಬ್ ಅಂತ ಕೊಟ್ರೆ ನಾನು ನೆಕ್ಸ್ಟ್ ಇಲ್ಲಿ ಯಾವ ಜಾಬ್ ಬರ್ಬಹುದು ಇಂಟರ್ನ್ಶಿಪ್ ಗೆ ಅಂತ ಹಾಕಿದ್ದಾರೆ. ಇಲ್ಲಿ ನೆಕ್ಸ್ಟ್ ಯಾವ್ದು ಒಂದೆಷ್ಟು ನೆಕ್ಸ್ಟ್ ಇಂಟರ್ನ್ಶಿಪ್ ಬರುತ್ತೆ ಅಂತ ಹೇಳಿದ್ದಾರೆ. ನೌಕರಿ ಬರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತೆ PM ಇಂಟರ್ನ್ಶಿಪ್ ಕೂಡ ಇಲ್ಲಿ ಏನ್ ಮಾಡಿದ್ದಾರೆ ಅದ್ರದ್ದು ಕೂಡ ನಿಮಗೆ ಇಂಟರ್ನ್ಶಿಪ್ ಬರುತ್ತೆ ಅಂತ ಹೇಳಿದ್ದಾರೆ. ಯಾವ್ದಾದ್ರ ಮೇಲೆ ನೀವು ಜಾಬ್ ಸರ್ಚ್ ಮಾಡಬಹುದು ಅಂತ. ಓಕೆನಾ. ಟ್ಯುಟೋರಿಯಲ್ ಗೈಡೆನ್ಸ್ ವಿಡಿಯೋಸ್ ಬೇಕು ಅಂದ್ರೆ ನೋಡಿ. ಇಲ್ಲಿ ಯಾವ್ದಾವ್ದು ಪಾರ್ಟ್ನರ್ ಕಂಪನೀಸ್ ಇದೆ ಅಂತಲೂ ಅದು ಲಾಸ್ಟಿಗೆ ನೋಡೋಣ. ಓಕೆನಾ. ಇಲ್ಲಿ ನಿಯರ್ ಬೈ ಲೊಕೇಶನ್ ಯಾಕೆ ನಾನು ಸೆಟ್ ಮಾಡಿದ್ದೀನಿ ಅಂತ ನನ್ನ ಹತ್ರದಲ್ಲಿರೋ ಲೊಕೇಶನ್ ಯಾವ್ದಾದ್ರು ಒಂದು ಕಂಪ್ನಿಲಿ ಇಂಟರ್ನ್ಶಿಪ್ ಕೆಲಸ ಇದ್ರೆ ನಾನು ಹೋಗೋಕ್ಕೋಸ್ಕರ ಅಲ್ಲಿ ಹಾಕಿದ್ದೀನಿ. ಓಕೆನಾ. ನಿಯರ್ ಮೈ ಅಡ್ರೆಸ್ ಕೊಟ್ರೆ ನಿಯರ್ ಮೈ ಅಡ್ರೆಸ್ ತೋರಿಸುತ್ತೆ. ಲೀಸ್ಟ್ ವೇ ಮ್ಯಾಪ್ ಅಂದ್ರೆ ಹಿಂಗ್ ತೋರಿಸ್ಬೇಕಾ ಅಥವಾ ಹಿಂಗ್ ಎಕ್ಸ್ಟೆಂಡ್ ತೋರಿಸ್ಬೇಕಂತ ಅಷ್ಟೇ. ಇಲ್ಲಿ ನಾನು ಒಂದಕ್ಕೂ ಅಪ್ಲೈ ಮಾಡಿಲ್ಲ, ಅದಕ್ಕೆ 0 ಅಪ್ಲೈಡ್ ಅಂತ ತೋರಿಸ್ತಿದೆ. ರಿಮೈನಿಂಗ್ ಎಷ್ಟಿದೆ 3 ಇದೆ ಅಂತ ತೋರಿಸ್ತಿದೆ. ಇಲ್ಲಿ ನಿಮ್ಮ ಸ್ಟೇಟ್ ನ ಸೆಲೆಕ್ಟ್ ಮಾಡಬಹುದು, ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡಬಹುದು, ಸೆಕ್ಟರ್ ಸೆಲೆಕ್ಟ್ ಮಾಡಬಹುದು, ಮತ್ತೆ ಫೀಲ್ಡ್ ಕೂಡ ಸೆಲೆಕ್ಟ್ ಮಾಡಬಹುದು. ಓಕೆನಾ. ನಾನು ಯಾಕೆ ಸೆಲೆಕ್ಟ್ ಮಾಡ್ತೀನಿ ಅಂತಂದ್ರೆ ನಂದು ಯಾಕೋ ನೆಟ್ ಹಿಡಿತಿಲ್ಲ, ಅದನ್ನ ಲಾಸ್ಟಿಗೆ ಟ್ರೈ ಮಾಡ್ತೀನಿ. ಬಟ್ ಇಲ್ಲ ನೋಡಿ, ವೇದಾಂತು ಲಿಮಿಟೆಡ್ ಅಡ್ಮಿನ್ ಇಂಟರ್ನ್ಶಿಪ್ ಇದೆ 2026. ಓಕೆನಾ. ಆಪರೇಷನ್ ಮ್ಯಾನೇಜ್ಮೆಂಟ್ ಅಂತೆ. ಅದ್ರ ಬಗ್ಗೆ ನಾನು ಕ್ಲಿಕ್ ಮಾಡಿದ್ರೆ ಈಗ ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದೆ ನಾನು. ಇಲ್ಲಿ ತೋರಿಸುತ್ತೆ ಎಲ್ಲಿ ಸಿಕ್ಕರ್ ಮತ್ತೆ ರಾಜಸ್ಥಾನ್. ಅದನ್ನ ನನ್ನ ಹತ್ರದ್ದು ಇದು ತೋರಿಸ್ತಾ ಇಲ್ಲ. ನಂಬರ್ ಆಫ್ ಆಪರ್ಚುನಿಟೀಸ್ ಎಷ್ಟಿದೆ 6 ಇದೆ. ಡ್ಯೂರೇಷನ್ ಇಂಟರ್ನ್ಶಿಪ್ ಎಷ್ಟು 9 ಮಂತ್ಸ್ ಇದೆ. ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಗ್ರಾಜುಯೇಷನ್ ಆಗಿರ್ಬೇಕು. ಕ್ಯಾಂಡಿಡೇಟ್ಸ್ ಎಷ್ಟು ಜನ ಅಪ್ಲೈ ಮಾಡಿದ್ರೆ ಅಂದ್ರೆ ಒಬ್ರು ಅಪ್ಲೈ ಮಾಡಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರು ಇಂಟರ್ನ್ಶಿಪ್ ಹುಡುಕ್ತಾ ಇದ್ರೆ ನಿಮ್ದು ಏನಾದ್ರು ಗ್ರಾಜುಯೇಷನ್ ಆಗಿ ಇಲ್ಲಿ ಬಂದು ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ 10 ಆಗಸ್ಟ್ 2026. ಎಷ್ಟು ಅಂತ ಅಂದ್ರೆ ನಿಮಗೆ ಪರ್ ಮಂತ್ 9,000 ಕೊಡ್ತಾರೆ ಇಂಟರ್ನ್ಶಿಪ್ ಗೆ. ಓಕೆನಾ. ಇಂಟರ್ನ್ಶಿಪ್ ಲೊಕೇಶನ್ ಎಲ್ಲಿ ಅಂತ ಇಲ್ಲಿ ಫುಲ್ ಡೀಟೇಲ್ಸ್ ಇದೆ. ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2, ಸ್ಟೇಟ್ ರಾಜಸ್ಥಾನ, ಡಿಸ್ಟ್ರಿಕ್ಟ್ ಸಿಕ್ಕಾರು. ಓಕೆನಾ. ಕ್ಯಾಂಪಸ್ ಲೊಕೇಶನ್ ಎಲ್ಲಿದೆ ಅಂತಲೂ ಅದ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಶನ್ ಡೀಟೇಲ್ಸ್ ಏನೇನ್ ಬೇಕು ಅಂದ್ರೆ ಗ್ರಾಜುಯೇಷನ್ ಆಗಿರೋ ಮಾತ್ರ ಅಪ್ಲೈ ಮಾಡಕ್ಕಾಗುತ್ತೆ. ಮೋಸ್ಟ್ ಆಫ್ ದಿ ಏನೇನ್ ಇಂಟರ್ನ್ಶಿಪ್ ಸ್ಕೀಮ್ ಇದೆ ಅದೆಲ್ಲರೂ ಗ್ರಾಜುಯೇಷನ್ ಆಗಿರೋದ್ರೆ ಅಪ್ಲೈ ಮಾಡಕ್ಕಾಗೋದು. ಆ ತರ ಇದೆ. ಪ್ರಿಫರ್ಡ್ ಸ್ಕಿಲ್ ಕೂಡ ಅವ್ರು ಏನೇನ್ ಇರಬೇಕು ಅಂತ ಹೇಳಿದ್ರೆ, ಒಂದು ಅನಾಲಿಟಿಕಲ್ ಸ್ಕಿಲ್, ಎರಡನೇದು ಕಮ್ಯುನಿಕೇಶನ್ ಸ್ಕಿಲ್, ಕಮ್ಯುನಿಕೇಶನ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್, ವರ್ಬಲ್ ಅಂಡ್ ರಿಟರ್ನ್. ನೆಕ್ಸ್ಟ್ ಅಪ್ಲೈಡ್ ನಾಲೆಡ್ಜ್ ಆಫ್ MS ಆಫೀಸ್ ಮತ್ತೆ ಗುಡ್ ಕಮ್ಯುನಿಕೇಶನ್ ಸ್ಕಿಲ್. ನಾನೀಗ ಅದೇ ಹೇಳಿದ್ನಲ್ಲ ನಿಮ್ಮ ಹತ್ರದಲ್ಲಿರೋದು ಹೆಂಗ್ ಹುಡ್ಕೋದು ಅಂತ. ಇಲ್ಲಿ ನಾನು ಸ್ಟೇಟ್ ನಾನು ಸೆಲೆಕ್ಟ್ ಮಾಡ್ತೀನಿ. ನನ್ನ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡ್ತೀನಿ. ಈಗ ಕರ್ನಾಟಕದಲ್ಲಿರೋದು ಬರುತ್ತೆ ನೋಡಿ, ಭಾರತಿ ಟೆಲಿಮೀಡಿಯಾ ಲಿಮಿಟೆಡ್. ಇದು ನನಗೆ ಸಿಕ್ತು. ಈಗ ನನ್ನ ಭಾರತದ ಇದು ಎಲ್ಲಿ ಬೆಂಗಳೂರಲ್ಲಿ ನೋಡಿ ಸಿಕ್ಕೇ ಬಿಡ್ತು. ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಬರೀ ಓನ್ಲಿ 10th ಅಷ್ಟೇ, ಏನ್ ಜಾಸ್ತಿ ಇಲ್ಲ. 9 ಮಂತ್ಸ್ ಇಂಟರ್ನ್ಶಿಪ್. ಬಟ್ ಇಲ್ಲಿ ಪರ್ ಮಂತ್ ಎಷ್ಟಿದೆ 17,000 ಇದೆ. 10 ಆಗಸ್ಟ್ 2026. ಅಪ್ಲಿಕೇಶನ್ ಎಂಡ್ ಡೇಟ್ ಎಷ್ಟು 25 ಆಗಸ್ಟ್ 2026. ಇಲ್ಲೇನೇನು ಅಂತ ಅಂದ್ರೆ ಇಂಟರ್ನ್ಶಿಪ್ ಲೊಕೇಶನ್ ಎಲ್ಲಿದೆ ಅಂತ ಅಂದ್ರೆ ಬೆಂಗಳೂರಲ್ಲಿದೆ. ಬೆಂಗಳೂರು ಅರ್ಬನ್ ಅಂತ ಇದೆ ಡಿಸ್ಟ್ರಿಕ್ಟ್. ಕ್ವಾಲಿಫಿಕೇಶನ್ ಡೀಟೇಲ್ಸ್ ಏನಿಲ್ಲ, ಜಸ್ಟ್ ಸಿಂಪಲ್ ಕಂಟ್ರೋಲ್ 10th ಮತ್ತೆ ಆಲ್ ಸಬ್ಜೆಕ್ಟ್ ಕೋರ್ಸಸ್. ಓಕೆನಾ. ಡಿಸ್ಕ್ರಿಪ್ಷನ್ ಏನು ಇಲ್ಲ. ಇದಕ್ಕೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ಯಾರಾದ್ರೂ ಅಪ್ಲೈ ಮಾಡೋದಿದ್ರೆ ಈಗಲೇ ಹೋಗಿ ಅಪ್ಲೈ ಮಾಡಿ, ಯಾಕಂದ್ರೆ ಈಸಿ ಇದೆ. ಅದಕ್ಕೋಸ್ಕರ ಹೇಳ್ತೀನಿ. ಇದೇ ತರ ನಿಮ್ ಸ್ಟೇಟ್ ಮತ್ತೆ ಎಲ್ಲಾನು ನೀವು ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡ್ಬೋದು. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಬೇಕು ಅಂತ ಅಂದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡಿ. ಯಾರಿಗಾರು ಇಂಟ್ರೆಸ್ಟ್ ಬೇಕು ಅಂತ ತಗೋಬೇಕು ಅಂತ ಇರೋರಿಗೆ, ಗ್ರಾಜುಯೇಷನ್ ಆಗಿರೋರಿಗೆ. ಓಕೆನಾ.